ಹಲೋ ಸ್ನೇಹಿತರೆ, ನಮಸ್ಕಾರ. ಇಲ್ಲಿ ಸಿದ್ದನಗುಂಡಿ ಅಂತ ಇದೆ. ಭಾಳ ಚೆನ್ನಾಗಿದೆ ನೀರು. ಇಲ್ಲಿ ನೀರು ಹೇಗೆ ಬಂತಂದರೆ, ಸಿದ್ಧರು ಬಂದು ಬಂಗಿಸಪ್ಪು ಸೇದ್ಬೇಕಾರೆ ಬಾಯಾರಿಕೆ ಆದಾಗ ಬಂದು ಇಲ್ಲಿ ತ್ರಿಶೂಲದಲ್ಲಿ ತೆಗೆದಾಗ ಆ ಜಲ ಇವಾಗಲೂ ಬರ್ತಾಯಿದೆ. ಈಗ ಇದು ಕ್ರಿಸ್ತ ಶಕ 400 ವರ್ಷಗಳಿಂದಲೂ ನೀರು ಬರ್ತಾಯಿದೆ ನೋಡಿ. ಯಾವಾಗಲೂ ಇದೇ ಥರ ಬರ್ತಾಯಿದೆ. ಸಿದ್ದನಗುಂಡಿ ಅಂತ ಇಲ್ಲೇ ಕಡಲೆಗುಡ್ಡ ಪಕ್ಕ ಇದೆ, ಮತ್ತು ಬೊಮ್ಮನಹಳ್ಳಿ ಮತ್ತು ಹುಣಸೆಕಟ್ಟೆ ಗೊಲ್ರಟ್ಟಿ ಸೆಂಟ್ರು ಇದೆ. ಎಲ್ಲ ದೇವರುಗಳು ಬಂದು ಇಲ್ಲೇ ಗಂಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಪುರಸ್ಕಾರವನ್ನು ಮುಗಿಸ್ತಾರೆ. ಒಂದು 400 ವರ್ಷದಿಂದಲೂ ಬರ್ತಿದೆ ನೋಡಿರಿ ಇದೇ ಥರ. ಈ ನೀರನ್ನು ಕುಡಿದ್ರೆ ಯಾವ ರೋಗ ರುಜಿನಗಳು ಇರೋದಿಲ್ಲ ಅಂತ. ನಾನು ಸಹ ಸ್ವಲ್ಪ ಕುಡಿದೇ ಬರ್ತೀನಿ. ಇದೇ ಹೇಳ್ತಾರೆ. ಸ್ವಲ್ಪ ಆಯ್ತು. ಮತ್ತು ಇತ್ತೀಚೆಗೆ ಆದಂಥ ಇವು ಮಂಟಪಗಳು, ಈ ಸಿದ್ಧರು ಇರುವಂಥ ಜಾಗದಲ್ಲಿ ಒಂದು ನೈಟ್ ಬಂದು ವಾಸಸ್ಥಳ ಮಾಡಿ ಅವರು ಇದ್ದೋಗಿರೋ ಜಾಗವನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ ಈ ಕಡೆ. ಸ್ವಲ್ಪ ಅಭಿವೃದ್ಧಿ ಆಗಿದೆ. ಎಲ್ಲರೂ ಸ್ವಲ್ಪ ಅಭಿವೃದ್ಧಿ ಮಾಡೋಕ್ಕೆ ಸ್ವಲ್ಪ ಧನ ಸಹಾಯ ಮಾಡಿದರೆ ಸ್ವಲ್ಪ ನಾವು ಸ್ವಲ್ಪ ಇಲ್ಲಿ ಬಂದು ಖುಷಿ ಪಡ್ಬೋದು. ಮತ್ತು ಇಲ್ಲಿ ಆಂಜನೇಯ ದೇವಸ್ಥಾನವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಅರಳಿ ಮರ. ಭಕ್ತರು ಎಲ್ಲ ಕಾಂಪೌಂಡ್ ಮಾಡಿ ಸ್ವಲ್ಪ ಆಂಜನೇಯ ದೇವಸ್ಥಾನವನ್ನು ಒಳ್ಳೆ ಸುಪ್ರಸಿದ್ಧವಾಗಿ ಒಳ್ಳೆ ಕಾಂಪೌಂಡು ಮತ್ತು ಗೇಟನ್ನು ಭಾಳ ಸಹಾಯ ಮಾಡಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಆಂಜನೇಯ. ಏನ್ರಿ ಸರ್, ಊಟ ಆಯ್ತಾ? ಎತ್ಲಾಗ ಹೋದ್ರಿ ಪೂಜಾರಪ್ಪರ? ಬೊಮ್ಮೆಳಕ್ಕೆ ಹೋಯ್ದಾರಾ? ಭಕ್ತರು ಮಲಗಿದ್ದಾರೆ ಇಲ್ಲಿ ಆರಾಮಾಗಿ. ನೆಮ್ಮದಿ ನೆಳ್ಳೈತಂತ ಚೆನ್ನಾಗಿದೆ. ಒಂದ್ಸಲ ಎಲ್ಲ ಭೇಟಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ಮೈನ್ಸಿಂದ ಆಗಿದೆ ನೋಡ್ರಿ. ಒಂದು ಚೆನ್ನಾಗಿದೆ ಗೋಡನ್. ಭಾಳ ಫೀಲ್ಡ್ ಇದೆ, ಗಿಡ ಮರ ಭಾಳ ಇದ್ದಾವೆ. ಇಲ್ಲಿ ಎಲ್ಲರೂ ಬಂದರೆ ಸ್ವಲ್ಪ ಧನ ಸಹಾಯ ಮಾಡಿದರೆ ಇಲ್ಲಿರುವಂಥ ಭಕ್ತಾದಿಗಳಿಗೂ ಅನ್ನ ಸಹ ದಾಸೋಹ ಎಲ್ಲ ಕಾರ್ಯಕ್ರಮ ನಡೀತಿದ್ದಾವೆ. ಮತ್ತು ಇಲ್ಲಿ ಮೈನ್ಸಿಂದ ಆದಂಥ ಒಂದು ಗೋಡನ್ ಸಮುದಾಯ ಭವನ ತೋರಿಸ್ತೀನಿ ಬನ್ನಿ. ಸಮುದಾಯ ಭವನ ವೇದಾಂತ ಲಿಮಿಟೆಡ್ದಿಂದ ಅವರಿಂದ ಕೊಡುಗೆ ಆಗಿದೆ. ಇಲ್ಲಿ ಸ್ವಾಮಿ ಇವರೊಬ್ಬರು ಇರೋದು ಇಲ್ಲಿ? ಹಾಂ, ಹಾಂ. ಅದು ಬಗ್ಗೆ ಏನಾದ್ರು ಗೊತ್ತಾ? ಸ್ವಲ್ಪ ಹೇಳಿ. ಅದಕ್ಕೊಂದು ಬಣ್ಣ ಬಡಿಸ್ತೀವಿ ಶಿವ. ಅಲ್ಲ, ಎಷ್ಟು ವರ್ಷದಿಂದ ನೀರು ಬರ್ತೈತೆ ಅಂತ ಹೇಳಿ ಸ್ವಲ್ಪ. ನಿಮ್ಗೆ ಏನಾದ್ರು ಗೊತ್ತಾ? ನಮಗೆ ಗೊತ್ತಲ್ಲ ಶಿವ. ಅದು ಇತಿಹಾಸ ಎಷ್ಟು ವರ್ಷ ಆಗಿರ್ಬೋದು? ಸಾಮಾನ್ಯ ಅದು ಎಷ್ಟು ತೆಲಿಗಳದಂತ ಗೊತ್ತಲ್ಲ. ಹಾಂ, ಅದನ್ನ ಮನುಷ್ಯನ್ ಮಾಡಿರೋದು, ಮನುಷ್ಯರೇ ಮಾಡಿರೋದು. ಅದನ್ನ ಮಾಡಿರೋದು ಯಾರು ನೋಡಿಲ್ಲ. ಆ ನೀರು ಬಂದಿರೋದು ಯಾರು ನೋಡಿಲ್ಲ. ಅದು ಹುಟ್ಟಿದಾಗಲೇ ಹುಟ್ಟದ. ನಿನಗೆ ಗೊತ್ತಾಯ್ತಾ ಇಲ್ವಾ? ಆದಷ್ಟು ಈಗ ಇಲ್ಲಿ ಆಂಜನೇಯ ಗುಡಿ ಐತಲ್ಲ, ಇದ್ರು ಇದ್ದಂತ ಆಮೇಲೆ ಈ ಸಂತಬೆನ್ನೂರು ಕಾರಂಜಿ ಐತ, ಆಮೇಲೆ ಹಂಪನೂರು ನೀರ್ತಾಡೆ ರಂಗಸ್ವಾಮಿ ದೇವಸ್ಥಾನ, ಅವ ಮಾತಂಬ್ರ ಮಾಡಿರವ ಅವೆಲ್ಲ ಮನುಷ್ಯರು ಮಾಡಿರೋ ಅಲ್ಲೇ ಅಲ್ಲ. ಅಲ್ಲೇ ಅಲ್ಲ. ಹೌದೇನಪ್ಪ. ಮತ್ತೆ ಇದು ಅವೆಲ್ಲ ಬೆಳಕರಿಯತೆ ಮಾಡಿ ಹೊರಟೋಗಿರೋರು ಅವರೆಲ್ಲ. ಅಲ್ಲ ನಿಜವಾದ ಕಟ್ಟದ. ಹೌದು. ನಮ್ಮ ಆಂಜನೇಯ ಗುಡಿ ಕಟ್ಟನ ಯಾವನ ಕಟ್ಟಿದನಪ್ಪ? ಆಂಜನೇಯ ಗುಡಿನ ಈಗ ಅದು ತೋರಣ ಕಟ್ಟಿ ಬೆಳಕರಿಯತಿಗೆ ಹೊರಟೋಗಿರೋರು ಅವ್ರು. ಮನುಷ್ಯರು ಮಾಡಿ ಇಲ್ಲಿ ಇರುವಂಥ ಹಿರಿಯರು ಹೇಳಿರೋ ಮಾತು. ಬನ್ನಿ, ನಿಮಗೊಂದು 10 kg ಅಕ್ಕಿ ಕೊಡ್ತೀನಿ, ಬರ್ರಿ ಮಾಡ್ಕೊಂಡು ಉಣ್ಣಾಕಿ. ತಾ ಓಕೆ, ಬರಲಾ?